ಜೈ ಚಾಮುಂಡೇಶ್ವರಿ ಅಮ್ಮ. ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ದೇವಾಲಯಗಳಲ್ಲಿ ಒಂದಾದ ಮೈಸೂರು ಚಾಮುಂಡೇಶ್ವರಿ ದೇವಾಲಯದ ಬಗ್ಗೆ ನಿಮಗೆ ಗೊತ್ತಾ? ಮೈಸೂರು ನಗರವನ್ನು ಕಾಪಾಡುತ್ತಿರುವ ದೇವಿ ಚಾಮುಂಡೇಶ್ವರಿ ದೇವಿ ಚಾಮುಂಡಿ ಬೆಟ್ಟದ ಮೇಲೆ ವಿರಾಜಮಾನಳಾಗಿದ್ದಾಳೆ. ಪುರಾಣಗಳ ಪ್ರಕಾರ ಇಲ್ಲಿಯೇ ದೇವಿ ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದಳು ಎಂದು ಹೇಳಲಾಗುತ್ತದೆ. ಅದರ ಕಾರಣಕ್ಕೆ ಈ ನಗರಕ್ಕೆ ಮಹಿಷೂರು ಅಥವಾ ಮೈಸೂರು ಎಂಬ ಹೆಸರು ಬಂದಿತು ಎಂಬ ನಂಬಿಕೆ ಇದೆ. ಸುಮಾರು 1000 ಮೀಟರ್ ಎತ್ತರದ ಚಾಮುಂಡಿ ಬೆಟ್ಟದ ಮೇಲೆ ಇರುವ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ಮೈಸೂರು ಅರಸರಾದ ಕೃಷ್ಣರಾಜ ಒಡೆಯರ್ 3 ಸೇರಿದಂತೆ ಒಡೆಯರ್ ರಾಜರು ಈ ದೇವಾಲಯವನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿದರು ಮತ್ತು ವಿಶ್ವ ಪ್ರಸಿದ್ಧವಾದ ಮೈಸೂರು ದಸರಾ ಸಮಯದಲ್ಲಿ ಈ ದೇವಾಲಯದ ಮಹತ್ವ ಇನ್ನೂ ಹೆಚ್ಚಾಗುತ್ತದೆ. ಹಾಗಾದರೆ ಈ ದೇವಸ್ಥಾನದ ಇತಿಹಾಸ ಏನು? ಚಾಮುಂಡೇಶ್ವರಿ ದೇವಿಯ ಮಹಿಮೆ ಏನು? ಈ ದೇವಾಲಯದ ವಿಶೇಷತೆಗಳು ಯಾವ್ಯಾವು? ಮತ್ತು ವಿಶ್ವ ಪ್ರಸಿದ್ಧವಾದ ಮೈಸೂರು ದಸರಾ ಹಬ್ಬದ ಜೊತೆ ಈ ದೇವಾಲಯಕ್ಕೆ ಇರುವ ಸಂಬಂಧ ಏನು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪೌರಾಣಿಕ ಹಿನ್ನೆಲೆ. ಚಾಮುಂಡೇಶ್ವರಿ ದೇವಿಯನ್ನು ಆದಿಶಕ್ತಿ ದುರ್ಗಾದೇವಿ ಅವತಾರ ಎಂದು ಹೇಳಲಾಗುತ್ತದೆ. ಪುರಾಣಗಳ ಪ್ರಕಾರ ಮಹಿಷಾಸುರ ಎಂಬ ರಾಕ್ಷಸನು ಬಹಳ ಶಕ್ತಿಶಾಲಿಯಾಗಿದ್ದನು. ಅವನು ತೀವ್ರ ತಪಸ್ಸು ಮಾಡಿ ಬ್ರಹ್ಮನಿಂದ ವರವನ್ನು ಪಡೆದನು. ಆ ವರದ ಪ್ರಕಾರ ಯಾವ ದೇವರು ಅಥವಾ ಮಾನವರು ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂಬ ಶಕ್ತಿ ಅವನಿಗೆ ಸಿಕ್ಕಿತು. ಆ ವರದಿಂದ ಅಹಂಕಾರಿಯಾದ ಮಹಿಷಾಸುರನು ದೇವತೆಗಳಿಗೆ ಮತ್ತು ಭೂಮಿಯ ಜನರಿಗೆ ತುಂಬ ಕಷ್ಟ ಕೊಡಲು ಆರಂಭಿಸಿದನು. ಅವನು ದೇವತೆಗಳ ಲೋಕವನ್ನೇ ಆಕ್ರಮಿಸಿ ದೇವತೆಗಳನ್ನು ಓಡಿಸಿದನು ಮತ್ತು ಭೂಮಿಯಲ್ಲಿ ತುಂಬ ಅನ್ಯಾಯ ಮಾಡತೊಡಗಿದನು. ಇದರಿಂದ ದೇವತೆಗಳು ತುಂಬ ಕಷ್ಟಕ್ಕೆ ಒಳಗಾದರು. ಆಗ ಎಲ್ಲ ದೇವತೆಗಳು ಸೇರಿ ಒಂದು ಮಹಾಶಕ್ತಿಯನ್ನು ಸೃಷ್ಟಿಸಿದರು. ಆ ಮಹಾಶಕ್ತಿಯೇ ದೇವಿ ದುರ್ಗೆ ಅಥವಾ ಚಾಮುಂಡೇಶ್ವರಿ. ಆಗ ದುರ್ಗಾದೇವಿ ಸಿಂಹದ ಮೇಲೆ ಕುಳಿತು ಮಹಿಷಾಸುರನ ವಿರುದ್ಧ ಯುದ್ಧಕ್ಕೆ ಹೊರಟಳು. ಅವಳಿಗೆ ಹಲವಾರು ಕೈಗಳಿದ್ದು ಪ್ರತಿ ಕೈಯಲ್ಲೂ ದೇವತೆಗಳು ನೀಡಿದ ಅಸ್ತ್ರಶಸ್ತ್ರಗಳು ಇದ್ದವು. ಬಹಳ ದಿನಗಳ ಕಾಲ ಭಯಾನಕ ಯುದ್ಧ ನಡೆಯಿತು. ಕೊನೆಗೆ ದೇವಿ ಮಹಿಷಾಸುರನನ್ನು ಸಂಹರಿಸಿದಳು. ಈ ಘಟನೆ ನಡೆದ ಸ್ಥಳವೇ ಇಂದಿನ ಮೈಸೂರು ಚಾಮುಂಡಿ ಬೆಟ್ಟ ಎಂದು ಹೇಳಲಾಗುತ್ತದೆ. ಈ ಕಾರಣಕ್ಕೆ ಈ ಸ್ಥಳಕ್ಕೆ ಮೈಸೂರು ಎಂಬ ಹೆಸರು ಬಂದಿದೆ. ಚಾಮುಂಡೇಶ್ವರಿ ದೇವಾಲಯದ ಮಹಿಮೆ. ಚಾಮುಂಡೇಶ್ವರಿ ದೇವಸ್ಥಾನವನ್ನು ಶಕ್ತಿಪೀಠ ಎಂದು ಕರೆಯಲಾಗಿದೆ ಮತ್ತು ವಿಶ್ವದ 18 ಮಹಾಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಪುರಾಣ ಕಾಲದಲ್ಲಿ ಈ ಪ್ರದೇಶವನ್ನು ಕ್ರೌಂಚಪುರಿ ಎಂದು ಕರೆಯಲಾಗಿದ್ದರಿಂದ ಇದನ್ನು ಕ್ರೌಂಚಪೀಠ ಎಂದು ಕರೆಯಲಾಗುತ್ತದೆ. ಸತೀದೇವಿಯ ಕೂದಲು ಇಲ್ಲಿ ಬಿದ್ದಿದೆ ಎಂದು ಕಥೆಗಳು ಹೇಳಲಾಗುತ್ತದೆ. ಅದಕ್ಕೆ ಈ ದೇವಾಲಯವನ್ನು ಪವಿತ್ರ ಶಕ್ತಿಪೀಠ ಎಂದು ಕರೆಯುತ್ತಾರೆ. ಮೈಸೂರು ಮಹಾರಾಜರ ಪರಂಪರೆ. ಚಾಮುಂಡೇಶ್ವರಿ ದೇವಾಲಯಕ್ಕೂ ಮೈಸೂರು ಮಹಾರಾಜರಿಗೂ ಒಂದು ವಿಶೇಷ ಪರಂಪರೆ ಇದೆ. ಮೈಸೂರು ರಾಜ್ಯವನ್ನು ಆಡಳಿತ ಮಾಡುತ್ತಿದ್ದ ಒಡೆಯರ್ ಮಹಾರಾಜರು ಚಾಮುಂಡೇಶ್ವರಿ ದೇವಿಯನ್ನು ತಮ್ಮ ಕುಲದೇವಿ ಎಂದು ಆರಾಧಿಸುತ್ತಿದ್ದರು. ಪ್ರತಿ ವರ್ಷ ನಡೆಯುವ ಮೈಸೂರು ದಸರಾ ಹಬ್ಬವನ್ನು ಕೂಡ ಒಡೆಯರ್ ರಾಜರು ಬಹಳ ವೈಭವದಿಂದ ಆರಂಭಿಸಿದರು. ದಸರಾ ಸಮಯದಲ್ಲಿ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಮಾಡಿ ನಂತರ ಜಂಬೂ ಸವಾರಿ ಮೆರವಣಿಗೆ ನಡೆಸುವ ಪರಂಪರೆ ಇಂದಿಗೂ ಮುಂದುವರೆದಿದೆ. ಆದ್ದರಿಂದಲೇ ಚಾಮುಂಡೇಶ್ವರಿ ದೇವಿ ಮೈಸೂರು ರಾಜ್ಯದ ರಕ್ಷಕ ದೇವಿ ಎಂದು ಭಕ್ತರು ನಂಬುತ್ತಾರೆ. ಇಂದಿಗೂ ಮೈಸೂರು ರಾಜವಂಶದ ವಂಶಸ್ಥರಾಗಿರುವ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಚಾಮುಂಡೇಶ್ವರಿ ದೇವಿಯನ್ನು ತಮ್ಮ ಕುಲದೇವಿಯಾಗಿ ಭಕ್ತಿಯಿಂದ ಆರಾಧಿಸುತ್ತಿದ್ದಾರೆ. ಮೈಸೂರು ದಸರಾ. ಮೈಸೂರು ದಸರಾ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವನ್ನು ಸುಮಾರು 10 ದಿನಗಳ ಕಾಲ ಬಹಳ ವೈಭವದಿಂದ ಆಚರಿಸಲಾಗುತ್ತದೆ. ಈ ದಸರಾ ಹಬ್ಬಕ್ಕೆ ಚಾಮುಂಡೇಶ್ವರಿ ದೇವಿಯ ಮಹಿಷಾಸುರ ಸಂಹಾರದ ಜಯದ ಸಂಕೇತ ಎಂದು ವಿಶೇಷ ಮಹತ್ವ ಇದೆ.
ಮೈಸೂರು ರಾಜ್ಯವನ್ನು ಆಡಳಿತ ಮಾಡುತ್ತಿದ್ದ ಒಡೆಯರ್ ಮಹಾರಾಜರು ದಸರಾ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಿಸುವ ಪರಂಪರೆಯನ್ನು ಆರಂಭಿಸಿದರು. ಅಂದಿನಿಂದಲೇ ಮೈಸೂರು ದಸರಾ ವಿಶ್ವ ಪ್ರಸಿದ್ಧವಾಗಿದೆ. ದಸರಾ ಹಬ್ಬದ ಕೊನೆಯ ದಿನ ನಡೆಯುವ ಜಂಬೂ ಸವಾರಿ ಅತ್ಯಂತ ಪ್ರಮುಖ ಕಾರ್ಯಕ್ರಮ. ಆ ದಿನ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯನ್ನು ಚಿನ್ನದ ಅಂಬಾರಿಯಲ್ಲಿ ಇಟ್ಟು ಅಲಂಕರಿಸಿದ ಆನೆಯ ಮೇಲೆ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಮೆರವಣಿಗೆ ಮಾಡಲಾಗುತ್ತದೆ. ವಿಶೇಷ ಆಕರ್ಷಣೆ ಎಂದರೆ ಮೈಸೂರು ಅರಮನೆ ಸಾವಿರಾರು ದೀಪಗಳಿಂದ ಅಲಂಕರಿಸಲಾಗುತ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಲಕ್ಷಾಂತರ ಜನರು ಈ ಹಬ್ಬವನ್ನು ನೋಡಲು ಬರುತ್ತಾರೆ. ಈ ರೀತಿಯಾಗಿ ಮೈಸೂರು ದಸರಾ ಹಬ್ಬವು ಚಾಮುಂಡೇಶ್ವರಿ ದೇವಿಯ ಮಹಿಮೆಯನ್ನು ಸ್ಮರಿಸುವ ಮಹೋತ್ಸವವಾಗಿದೆ. ಈ ದೇವಾಲಯವು ಆಷಾಢ ಶುಕ್ರವಾರ ನವರಾತ್ರಿ ಮತ್ತು ಅಮ್ಮನವರ ವರ್ಧಂತಿಯಂಥ ಹಬ್ಬಗಳ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ. ಆಷಾಢ ಮಾಸದಲ್ಲಿ ಶುಕ್ರವಾರವನ್ನು ವಿಶೇಷವಾಗಿ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ತಿಂಗಳಲ್ಲಿ ಆಚರಿಸಲಾಗುವ ಮತ್ತೊಂದು ಹಬ್ಬ ಚಾಮುಂಡಿ ಜಯಂತಿ. ಈ ದಿನವನ್ನು ಮೈಸೂರು ಮಹಾರಾಜರು ದೇವಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ವಾರ್ಷಿಕೋತ್ಸವದಂದು ಆಚರಿಸಲಾಗುತ್ತದೆ. ಆಷಾಢ ಮಾಸದಲ್ಲಿ ದೇಶಾದ್ಯಂತ ಭಕ್ತರು ದೇವಿಯ ದರ್ಶನಕ್ಕಾಗಿ ಇಲ್ಲಿಗೆ ಬರುತ್ತಾರೆ ಮತ್ತು ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸುತ್ತಾರೆ. ಆಷಾಢ ಮಾಸದಲ್ಲಿ ದೇವಿಗೆ ನಿಂಬೆಹಣ್ಣಿನ ದೀಪ ಬೆಳಗಿದರೆ ಇಷ್ಟಾರ್ಥಗಳೆಲ್ಲ ಈಡೇರುವುದು ಎಂಬ ನಂಬಿಕೆ ಇದೆ. ಚಾಮುಂಡೇಶ್ವರಿ ದೇವಿಯ ದರ್ಶನ ಸಮಯ ಸಾಮಾನ್ಯವಾಗಿ ಬೆಳಗ್ಗೆ 7:30ರಿಂದ ರಾತ್ರಿ 9 ಗಂಟೆಯವರೆಗೆ ಇರುತ್ತದೆ. ಚಾಮುಂಡೇಶ್ವರಿ ದೇವಿ ಕೇವಲ ಒಂದು ದೇವಾಲಯದ ದೇವಿಯಲ್ಲ, ಅವಳು ಭಕ್ತಿಯ ಸಂಕೇತ, ರಕ್ಷಣೆಯ ಪ್ರತೀಕ. ಇಂತಹ ಧಾರ್ಮಿಕ ಮತ್ತು ಪವಿತ್ರ ಕ್ಷೇತ್ರಗಳ ಸಂಪೂರ್ಣ ಮಾಹಿತಿಗಾಗಿ ಭಕ್ತಿ ಮಂದಿರ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಚಾಮುಂಡೇಶ್ವರಿ ದೇವಿ.